ನಾಯಿ ಮರಿ ಹಾಕೈತಿ ನೋಡಕತ್ತಾರ ನೋಡಿ ಯಾವತ್ ತಗೊಂಬಂತ ಹೇಳಿ ನೋಡಕತ್ತಾರ ನೋಡಿ. ನಾ ಮನೆಯ ಬಲ್ಲಿ ನಾಯಿ ಮರಿ ಹಾಕಿದೆ. ಇವ್ರ ದಿನ ಅದಕ್ಕೆ ಚಪಾತಿ ಪಿಪತಿ ಹಾಕಿ ಇಲ್ಲೇ ರೂಢಿ ಹಾಕಿಬಿಟ್ಟಾರ. ಆಯ್ತು ಮಾವಿನಕಾಯಿ ಕುಯ್ದೀನಿ ಶಿಸ್ತಾಗಿ. ಮಾವಿನಕಾಯಿ ತಿನ್ಬೇಕಂತ ಹೇಳಿಬಿಟ್ಟು ತೊಗೊಂಬಂದೆ ಲೈನಾಗೆ. ನೋಡಿ ಇಲ್ಲಿ ಮಾವಿನಕಾಯಿ ತೊಗೊಂಬಂದಿನಿ ಶಿಸ್ತಾಗಿ ಕಟ್ ಮಾಡಿಕೊಂಡು. ಬಂದೋಡ ಫ್ಯಾಮಿಲಿ. ಅಕ್ಕ ನೀ ಹಾಕ್ಬೇಕಾ ಹೇಳಲ್ಲ ನಂಗೆ ಸೀನಿಯರ್ ನೋಡ್ರಿ. ಹೆಂಗೆ ಅನ್ಸ್ಲಾಗತ್ತದ ಹಿಡ್ಕೊಂಡಿರ್ತಾರ ಅವರು ಸಂಧ್ಯಾಗ. Guys, welcome. Hey guys, welcome back to our new vlog. ನೀವು ನೋಡ್ತಾ ಇದ್ದೀರಾ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಬೆಳಗ್ಗೆ ನೋಡ್ರಿ. ನಾ ಸೂರ್ಯನೇ ಎದ್ದಿಲ್ಲ, ನಾವಿದ್ದೀನಿ. ಎದ್ದು ಸ್ನಾನನ ಆಗ್ಯದ ರೆಡಿಯಾಗಿ. ಇಲ್ಲಿ ನೋಡ್ರಿ, ಇಲ್ಲಿ ರೆಡಿ ಆಗ್ಯಾರ ನೋಡ್ರಿ ಸ್ನಾನ ಮಾಡ್ಕೊಂಡು. ಇಲ್ಲೇ ಬರೋದ ನೋಡ್ರಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಯಾರ. ಬೆಳಗ್ಗೆನೇ ಎದ್ದು ರೆಡಿ ಆಗಿವಿ. ಎಲ್ಲಿ ಹೊಂಟಪ್ಪ ಅಂದ್ರೆ ಸ್ವಲ್ಪ ಟೆಂಪಲ್ ಅಂತ ಹೊಂಟಿವಿ. ನಾನು, ನಮ್ಮ ಚಿಕ್ಕಪ್ಪ ಅವರು ಮತ್ತು ನಮ್ಮ ಚಿಕ್ಕ ಮದರಂಡಿ ಅವರು ಇಲ್ಲಿ ಬರೋದಲ್ಲ, ಮತ್ತು ನಮ್ಮ ಶಿಲ್ಪ ಅವ್ರು ಬರಲ್ಲ. ಸೊ ಇವಾಗ ನಾವು 5 ಜನ ಕೊಟ್ಟಿಗೆ ಹೊಂಟಿವಿ ಟೆಂಪಲಿಗೆ ಅಂತ ಹೇಳಿದರೆ. ಮನಿ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಲ್ಲಲ್ಲ, ಗುಡ್ ಈವ್ನಿಂಗ್ ಆಗುತ್ತಾ. ಓಕೆ ಗೈಸ್, ಗುಡ್ ಈವ್ನಿಂಗ್. ನೀವು 6 ಗಂಟೆ ನೋಡ್ತಿರ್ತೀರಿ ವಿಡಿಯೋ. ನಾವು ಬೆಳಗ್ಗೆನೇ 6 ಗಂಟೆ ಸ್ಟಾರ್ಟ್ ಮಾಡೀವಿ. ನೋಡಿರಿ, ಅವರು ಮೇಕಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ರೆಡಿಯಾಗಿ ನಿಂತಾರೆ. ಈಗ ಹೋಗೋದೇ ಮತ್ತು ಜೋಲಿ ಹೊಡಿತಾವ. ನೀ ದೊಡ್ಡ ಜೋಲಿ ಹೊಡಿತೀನಿ. ಲೆಟ್ಸ್ ಗೋ ಗೈಸ್, ಹೋಗ್ಬೇಕೀಗ. ನಮ್ಮ ಚಿಕ್ಕ ಮದರಿಂದ ಒಬ್ರು ರೆಡಿ ಆದ್ರ ಅಂದ್ರೆ ಲೆಟ್ಸ್ ಗೋ ಅನ್ನೋದು, ಸೀದಾ ಹೋಗಿಬಿಡೋದು ಅಷ್ಟೇ. ನೋಡ್ರಿ ಸೂರ್ಯಾಸ್ತ ಎಷ್ಟು ಖತರ್ನಾಕಾಗಿ ಹೇಳಕತ್ತದ. ಸೂರ್ಯ ಇವಾಗ ಎದ್ದೇಳಕತ್ತಾನ. ಭಾಳ ದಿನ ನಂತರ ಮಾತು ನೋಡಕತ್ತೇನ. ಟೆಂಪಲ್ಗೆ ಹೋಗೋ ಟೈಮ್ನಾಗ ಅಷ್ಟೇ ಎಷ್ಟು ಬೇಗ ಎದ್ದೇಳೋದು, ಮತ್ತು ಏನಾದರೂ ಹೊರಗಿದ್ರೆ ಅಷ್ಟೇ. ಇಲ್ಲಾಂದ್ರೆ 11 ಗಂಟೆದಾನ ಆರಾಮ ಮಲ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ. ಇವತ್ತು ಬೇಗನೆ ಎದ್ದೀನಿಲ್ಲ, ಅದಕ್ಕೆ ಸೂರ್ಯಾಸ್ತ ನೋಡತ್ತೀನಿ. ಸನ್ರೈಸ್ ಆಗತ್ತಲ್ಲ. ಈಗ ಬಂದ್ರೋಡ್ರಿ ಇಲ್ಲಿ ನಿದ್ದೆಗಾನ. ಇನ್ನೂ ಸ್ನಾನ ಮಾಡಿಲ್ಲ, ಏನೂ ಮಾಡಿಲ್ಲ ನಾವು. ನೋಡ್ರಿ ಇಲ್ಲಿ ಗುಡ್ ಮಾರ್ನಿಂಗ್ ಆಯ್ತು ರೀ ಎಲ್ಲ ಕೆಲಸ. ಮತ್ತು ಸಮಾಚಾರ ಮತ್ತೇನಿಲ್ಲ, ಹುಷಾರಾಗಿ ಹೋಗಿದ್ದಾನೆ. ಓಕೆ, ಅಲ್ಲೋಡ್ರಿ ಎಷ್ಟು ಚಂದ ಮಸ್ತ್ ಕಾಣತ್ತದ ಇವಾಗ ಸೂರ್ಯ. ನಾನಂತೂ ಎದ್ದೇಳಲ್ಲ ಆಲ್ಮೋಸ್ಟ್. ನೀವು ಸ್ವಲ್ಪ ಜಲ್ದಿ ಹೇಳ್ಬೋದು ನೀವು. ನಾವು ಲೇಟ್ ಮಾಡಿ 11 ಗಂಟೆಗೆ ಆರಾಮ್ಸೆ ಎದ್ದೇಳ್ತೀವಿ ನಾವು. ಇವತ್ತು ಇಷ್ಟು ಬೇಗ ಎದ್ದು ಮತ್ತು ಎದ್ದೆಲ್ಲ ಸೀದಾ ತಣ್ಣೆ ಸ್ನಾನ ಮಾಡೋದು. ಇನ್ನೊಂದೇನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ತೆಗಿ ಇಷ್ಟು ತೆಗಿ ಮನ್ಯಾಗ ನಿಂದ್ರದಾಗಲೇ ಅದ, ಕುಂದ್ರದಾಗಲೇ ಅದ. ಯಾವಾಗ ಇದು ಬ್ಯಾಸಿ ಮುಗಿದನಾಗ್ಯದ. ಮಳೆ ಹತ್ಕೊಂಡ್ಬೇಳಿ ಮತ್ತು ಚಳಿ ಬಿಡ್ಲಾರ ಸಾಕಂಗೆ ಚಳಿ ಬಿಡಲಿ ಹೊರಗೆ ಹೋಗಂಗಿಲ್ಲ. ಬಟ್ ಇದೈತಲ್ಲ ಸಾಕು ನಿಜ ಹೇಳ್ಬೇಕಂದ್ರೆ ಜಳ ದಗಿ ಬ್ಯಾಸರ ದಗಿ ಆಗುತ್ತೆ. ಅಷ್ಟು ದಗಿ ಆಗುತ್ತೆ ದಗಿ ಅಂದ್ರೆ ಕಮ್ಮಿ ದಗಿ ಅಲ್ಲ. ನನಗಂತೂ ಸಣ್ಣ ಕಾಣತ್ತಿತ್ತು. ಅದಕ್ಕೆ ತಣ್ಣೀರು ಸ್ನಾನ ಮಾಡಿಬಿಟ್ಟೆ ನಾನು ಬೆಳಗ್ಗೆ. ತಣ್ಣೀರು ಮಾಡೋದು ಹೊರಗೆ ಬೆಳಗಿಲ್ಲ, ತಣ್ಣೀರೇ ಅನ್ಸಲ್ಲ. ಬನ್ನಿ ಇಲ್ಲಿ ಪೌಡರ್ ನೋಡಿ. ಯಾರು ರೆಡಿ ಮಾಡ್ರಿ ನೀವು ಹಿಂಗೆ? ಹಾಂ, ಖತರ್ನಾಕಾಯಿ ಕಾಣಕ. ಪಪ್ಪ ರೆಡಿ ಮಾಡ್ಯಾನ.
ಹಾಂ ನೀವು ಬರೀ ರೆಡಿ ಆಗ್ಲಕ್ಕಾಗಲ್ಲ ನಿಮಗೆ ರೆಡಿ ಆಗ್ಲಕ್ಕೆ ಬರಲ್ಲ ಹಾಂ ರೆಡಿ ಆಗ್ಲಕ್ಕೆ ಬರ್ತೈತಿ ಮತ್ತು ಆಗ್ಬೇಕಿಲ್ಲ ಮತ್ತು ನೀವೇ ರೆಡಿ ಆಗ್ಬೇಕಿಲ್ಲ ಮತ್ತು ನೀವೇ ರೆಡಿ ಆಗ್ಬೇಕಿಲ್ಲ ಮತ್ತು ಯಾವಾಗ ಆತ ರೆಡಿ ಏನು ಬಿಡೋ ಮರ ಸಾಕೇನು ಮಾತಾಡ್ತಂತಾಳ ಮತ್ತು ಹಂಗೆ ಫೈನಲಿ ಸೂರ್ಯ ಬಂದ ಹೊರಗೆ ವಾವ್ ಪೀಸ್ಫುಲ್ ಈ ಸೈಡ ದೇವ್ರ ಸಾಂಗ್ ಹಚ್ಚಿದ್ರೆ ರೆಡಿ ಆದ್ರಿ ಅಯ್ಯೇ ಕ್ಯೂಟಿ ಇಲ್ಲಿ ನೋಡ್ರಿ ನಮ್ಮ ಸ್ವೀಟಿ ಅಲ್ಲಿ ನೋಡ್ರಿ ಕ್ಯೂಟಿ ಸ್ವೀಟಿ ಇಲ್ಲೇದ್ರಲ್ಲಿ ಇಬ್ರು ಹಂಗೆ ತೊಗೊಂಡ್ರಳ ತಿನ್ನಾಗ ಮಾಣಿಕೆ ಬೆಳೆಸ್ಕೊಂಡ ಬನ್ನಿ ಹೋಗಿ ಬರುವ ಅಂತ ಹೋಗುವಾಗ ಸಿಗ್ತೀನಿ ಅಂತ ನಿಮಗೆ ಲೆಟ್ಸ್ ಗೋ ಫೈನಲಿ ರೆಡಿ ಆದ್ರೆ ಎಲ್ಲರೂ ಇವಾಗ ಹೋಗುತ್ತೆ ಲೆಟ್ಸ್ ಗೋ ಹೋಗಮಂತೀಗ ಹೋಗ್ಬಿಟ್ಟು ಅಲ್ಲೇ ಟೆಂಪಲ್ ಸಿಗ್ತೀನಿ ಡೈರೆಕ್ಟ್ ಇದು ನಮ್ಮ ಚಿಕ್ಕ ಮದ್ರಿನ ಹೆಂಗೆ ರೆಡಿ ಆಗೋದು ನೋಡಿ ಬೆಳಗ್ಗೆ ಯಾವ ಟ್ಯಾನಿಂಗ್ ಆಗ್ತದೆ ನಿಮಗೆ ಎಲ್ಲಿ ಬಿಸಿಲು ಹತ್ತಿರ ಇಲ್ಲ ಅಲ್ಲಿ ಧೂಳು ಭಾಳ ಇರ್ತದೆ ಕಟ್ಕೋ ಅದು ರೂಟ ಭಾಳ ಕೆಟ್ಟಿದ್ದು ಅದಕ್ಕೆ ಸಿಕ್ಕಾಬಿಟ್ಟು ಬಿಸಿಲಲ್ಲ ಧೂಳು ಇರ್ತದೆ ಅಲ್ಲಿ ಅದಕ್ಕೆ ಪಟಾಕ್ಸ್ ಹೋಗ್ಬೇಕು ನಾವು ಮಾಸ್ಕ್ ಇಟ್ಕೊಂಡಿಲ್ಲ ಅದಕ್ಕೆ ಬಾಯ್ ಇಲ್ಲ ನೋಡ್ರಿ ಇಲ್ಲಿ ಟೆರರಿಸ್ಟ್ ಗೋಟಾಪ್ ರೆಡಿ ಲೆಟ್ಸ್ ಗೋ ನೀವು ಬರ್ತಾರಿಲ್ರಿ ಮೇಡಮ್ ನಾವು ಹೋಗ್ತೀವಿ ಬಿಟ್ಟು ಬಿಂದು ಇಲ್ಲಿ ನಡೆಯಂಟಿ ಪಾಟ್ನ ಇಲ್ಲ ಎಷ್ಟೊತ್ತನ ಸುಮ್ ಕೂತಾಳೆ ಈಗ ಚಾ ಕೊಡತ್ತಾಳ ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂಡಿದೆ ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ ಕೊಲ್ಲೆ ನನ್ನನ್ನೇ ಕಡು ಕಪ್ಪು ಕಣ್ಣಲ್ಲೇ ಕೊಲ್ಲು ಗೈಸ್ ಫೈನಲಿ ಅಲ್ಲಿಂದ ಇವಾಗ ದ್ಯಾಬೇರಿ ಟೆಂಪಲಿಗೆ ಬಂದೀವಿ ಬಂದು ಒಳಗಡೆ ಹೋಗಿ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ ಇಲ್ಲಿ ಹೇಳಿದ್ನಲ್ಲ ನಿಮಗೆ ಇಲ್ಲಿಬ್ಬರು ಸರ್ಪ್ರೈಸ್ ಬಡ್ಸ್ಕೊಂಡು ಇಲ್ಲಿಬ್ಬರು ಸರ್ಪ್ರೈಸ್ ವ್ಯಕ್ತಿಗಳು ಸಿಗ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಅದ ನೋಡ್ರಿ ಯಾವಾಗ ಬಂದಿರಿ ನಾವು ಊರು ಬಿಟ್ಟೆ 3 ದಿನ ಆಯ್ತು ಇವತ್ತು ನಿನ್ನೆ ಬಂದಿ ಸಂಜೆ ಕಡೆ ನೋಡ್ರಿ ನಮ್ಮ ಚಿಕ್ಕಪ್ಪ ಅವರು ಇಲ್ಲ ನೋಡ್ರಿ ಚಿಕ್ಕ ಮಾದಾರ ಇಂಡಿಯಾ ಅವ್ರ ದಂಡ ಹಿಡ್ಕೊಂಡು ಇರ್ತಾರ ಅವರು ಸಂಧ್ಯಾಗ ಕಾಡಲಾಗಿದ್ವಿ ಒಳಗಡೆ ದರ್ಶನ ಮಾಡ್ಕೊಂಡು ಬಂದ್ವಿ ಈಗ ಮಸ್ತಾಗಿ ಇವಾಗ ಜನ ಇಲ್ಲ ಆಮೇಲೆ ಬರ್ತಾರೆ ಜನ ಸಣ್ಣ ಜನ ಜಾಸ್ತಿ ಆಗುತ್ತೆ ಈಗ ಜಾಸ್ತಿ ಇಲ್ಲ ಅಷ್ಟೊಂದಿಲ್ಲ ಆಮೇಲೆ ಬರ್ತಾರೆ ಜಾಸ್ತಿ ಲೆಟ್ಸ್ ಗೋ ಒಂದು 5 ನಿಮಿಷ ಅಂತ ಮಾತಾಡ್ಕೊಂಡು ಹೋಗ್ಬೇಕು ಇಲ್ಲಿ ನಮ್ಮ ಮದರ್ ಇಂಡಿಯಾ ಚಿಕ್ಕ ಮದರ್ ಇಂಡಿಯಾ ದೊಡ್ಡ ಮದರ್ ಇಂಡಿಯಾ ಇಲ್ಲೇ ಅದ ನೋಡ್ರಿ ನಮ್ಮ ಚಿಕ್ಕ ಮದರ್ ಇಂಡಿಯಾ ದೊಡ್ಡ ಮದರ್ ಇಂಡಿಯಾ ಇಲ್ಲಿ ಬಂದೀವಿ ಅಂದ್ರೆ ಪಕ್ಕ ಹಾಕ್ತೀವಿ ಇದು ಗುಡಿದು ಗೈಸ್ ಫೈನಲಿ ಎಲ್ಲ ಮುಗೀತು ಇವಾಗ ವಾಪಸ್ ಮನೆಗೆ ಹೋಗೋದು ಹೆಂಗೆ ಅನ್ಸ್ಲಾಗತ್ತದ ದೂರ ಬಂದ್ರಂದ್ರೆ ಎಲ್ಲರಿಗೆ ನಮ್ಮ ಮನೆಯವ್ರಿಗೆ ಆದಷ್ಟು ಎಲ್ಲರಿಗೆ ಒಂಥರ ಖುಷಿ ಅವರು ಫ್ಯಾಮಿಲಿ ಏನೋ ಶಾಪಿಂಗ್ ಮಾಡೋದು ಕಾಣಲ್ಲ ಯಾರ ಹಾಂ ಇವಾಗ ಐತಲ್ಲ ಅವ್ರು ಬರೋಣ
ಹೋಗಮಂತ ಮತ್ತು ಸೀದಾ ಮನೆ ಹೋಗುವ ಬನ್ನಿ ಮಂದಾಡ ಫ್ಯಾಮಿಲಿ. ಗೈಸ್ ಇವಾಗ ಒಂದು ಸ್ವಲ್ಪ ಚಾಯ್ ಕುಡಿದ್ರೆ ಕೆಳಗೆ ಬಂದಿವಿ. ಇಲ್ಲೇ ಅಕ್ಕ ನೀ ಹಾಕ್ಬೇಕಾ ಹೇಳಲ್ಲ ನಮ್ಮ ಸೀನಿಯರ್ ಗೈಸ್ ಇವಾಗ ಒಂದು ಸ್ವಲ್ಪ ಚಾ ಕುಡ್ಲಿಕ್ಕೆ ಬಂದೀವಿ. ಈಗ ಚಾ ಕುಡ್ಕೊಂಡ್ಬಿಟ್ಟು ಹೋಗ್ಬೇಕು ವಾಪಸ್ ನೋಡ್ರಿ. ನಮ್ಮ ಕೆಲಸ ಏನೋ ತಿನ್ನೋದು ಉಣೋದು ತಿರ್ಗೋದು. ಆ ಬ್ಯಾಗ್ ಹರಿದು ನೀನೇ ಹೆಗಲಿ ಹಾಕೊಂಡು ತಿರ್ಗಾಡ ಬರೀ ಬ್ಯಾಗ್ ಎತ್ತಾಕ ಬನ್ನಿ. ಚಾ ಕುಡ್ಬಿಟ್ಟು ಸಿಗ್ತೀವಿ. ನಮ್ಮ ಕಾಲೇಜ್ ಸೀನಿಯರ್ ಹಾಕದಾರಲ್ಲ, ಅಲ್ಲಿ ಚಾ ಕುಡ್ಕೊ ಕೂತೀವಿ, ಬಿಲ್ ಕೊಟ್ಟು ಹೋಗ್ಬಿಟ್ರ ಅವ್ರು ನಾವು ಹೇಳಾರ್ದೇನೆ. ಅದಕ್ಕೆ ನಮ್ಮ ಸಣ್ಣಪ್ಪ ಫುಲ್ಲು ಗರಂ ಆಗಿಬಿಟ್ರ. ಹಾಂ ನಮಗೆ ಹೇಳಿಲ್ಲಲ್ಲ, ಅವ್ರು ಹೇಳಿಕೊಟ್ರೆ ಅದು ಬೇರೆ. ಚಾ ಕುಡಿಬಿಟ್ಟು ಸಿಗ್ತೀನಿ. ಗೈಸ್ ಫೈನಲಿ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಜಸ್ಟ್ ಇವಾಗ ಎಷ್ಟು ಊರಾಕ ಪೂರ ಧೂಳು ಸುಂದ್ರಿ ಯಾಕ ಚಂದ ಕಾಣಕತ್ತೀನಿ ಕಾಣಬೇಕು. ಗೊತ್ತಾಯ್ತು. ಇಲ್ಲಿ ಬಂದ್ರು ನೋಡ್ರಿ. ಈಗ ಯಾಕೆ ಎಷ್ಟು ಲೇಟ್ ಮಾಡಿದ್ರಲ್ಲ? ಮಾರ್ಕೆಟ್ ಎಲ್ಲ ತಿರುಗಾಡಿ ಬಂದ್ರಿ, ಅದಕ್ಕೆ ಅನಿಸ್ತು ನಮ್ಗೆ ಯಾಕೆ ಲೇಟ್ ಆಗ್ಯದಲ್ಲತ್ತಿ. ಬನ್ನಿ ಗೈಸ್, ಇವಾಗ ಒಂದು ಸ್ವಲ್ಪ ಏನಾದರೂ ನಾಷ್ಟ ಮಾಡಬೇಕು. ಸಿಕ್ಕಾಪಟ್ಟೆ ಹಸ್ವಾಗ್ಯದ. ಟೈಮ್ ಇವಾಗ 10 ಗಂಟೆ ಆಗ್ಯದ. 6 ಗಂಟೆ 6:30 7 ತನಕ ಹೋಗಿದ್ವಿ ನಾವು. 10 ಗಂಟೆ ಆನಂತರ ವಾಪಸ್ ಮನೆಗೆ ಬಂದೀವಿ. ಬಿಸಿಲಾಗದ್ರೆ ಮನೆಗೆ ಬಂದು ಅದೇ ಒಂದು ಖುಷಿ ನೋಡ್ರಿ. ಬಿಸಿಲು ಹೊಡ್ಯತ್ತು ಮಾರಿ 10 ಗಂಟೆ ಬಿಸಿಲು. ಬೇಗ ಮನೆಗೆ ಬಂದು ಎಲ್ಲಿ ಮತ್ತೆ ಹೊರಗೆ ಹೋಗೋದಿಲ್ಲ. ಸೊ ಅನಿಸ್ತೈತಿಲ್ಲ, ಏನಾದರೂ ನಾಷ್ಟ ಮಾಡ್ಕೊಂತೀನಿ ಮತ್ತೆ ಬನ್ನಿ. ಇವಾಗ ಮಧ್ಯಾಹ್ನ ಸ್ವಲ್ಪ ಮಾವಿನಕಾಯಿ ಕುಯ್ದೀನಿ ಶಿಸ್ತಾಗಿ. ಮಾವಿನಕಾಯಿ ತಿನ್ಬೇಕಂತ ಹೇಳಿಬಿಟ್ಟು ಇಲ್ಲಿ ನೋಡ್ರಿ ಕುಂತಾರೆ ಒಟ್ಟು ಮಂದಿ ಲೈನಾಗೆ. ನೋಡ್ರಿ ಇಲ್ಲಿ ಮಾವಿನಕಾಯಿ ತೊಗೊಂಬಂದಿನಿ ಶಿಸ್ತಾಗಿ ಕಟ್ ಮಾಡಿಕೊಂಡು. ಸಣ್ಣ ಹುಡುಗರಿಗೆಲ್ಲ, ಸಣ್ಣ ಹುಡುಗರು ಪಾಪ ತಿನ್ಬಾರ್ದು, ಅದು ದೊಡ್ಡವ್ರು ಅಷ್ಟೇ ತಿನ್ನಬೇಕು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸಣ್ಣ ಹುಡುಗರೇ ಜಾಸ್ತಿ ತಿಂತಾರೆ ಅಂದ್ರೆ ಮನೆ ಮಾವಿನ ಹಣ್ಣು ತಿನ್ನುವ. ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ. ನಮ್ಮ ಮನ್ಯಾಗ ಕ್ರೇಜಿ ಇನ್ಸಾನೆ ಹಣ್ಣು ಕಟ್ ಮಾಡಕ್ ಫಿಕ್ಸ್ ಇದೆ. ಪೈನಾಪಲ್ ಕಟ್ ಮಾಡಿ ತಂದೆಲ್ಲ ರೆಡಿ ಮಾಡಿ ಕೊಡ್ತಾರ. ಅವ ಈ ಕಡೆ ಬಾವ, ಈ ಕಡೆ ಬಾ. ಶಾಣೆ ಅಲ್ಲೇ ಕುಂದ್ರೆ ನಾವು ಒಟ್ಟು ಮಂದಿ ಕೂತ್ ಮಾನಿಕೆ ತಿಂತೀವಿ. ಆಮೇಲೆ ಸಿಗ್ರಿ ನಾವು. ಓಕೆ 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 ಲೆಟ್ಸ್ ಗೋ ಗೈಸ್. ಮಾವಿನ ಹಣ್ಣು ತಿನ್ನೋ ಬನ್ನಿ ಮನೆಗೆ. ನಾವು ನೀವು ಹೇಳೋ ಸಾಯಂತಲ್ಲ ತಿನ್ನೋ, ನೀವು ಮಸ್ತ್ ಅದ ನೋಡಕ್ಕೆ ಹಿಂಗೆ ಕಾಣತ್ತಲ್ಲ. ಟೇಸ್ಟ್ ಮಾತ್ರ ಮಸ್ತ್ ಏಕ್ ನಂಬರ್. ತಿನ್ಬಾರ್ದ ಇನ್ನೇಗ್ರೆ ಓಕೆ ಅಂದಿಲ್ಲ. ತಗೋರಿ. ಗೈಸ್ ಇಲ್ಲಿ ನೋಡ್ರಿ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ರು ಅಲ್ಲಿ ಒಂದು ನಾಯಿ ಮರಿ ಹಾಕೈತಿ ನೋಡಕತ್ತಾರ ನೋಡಿ. ಯಾವತ್ತು ತಗೊಂಬಂತ ಹೇಳಿ ನೋಡಕತ್ತಾರ. ನೀ ಜಸ್ಟ್ ನೋಡಿವಿ ನೋಡಕ್ ಹೋಗ್ಯಾರ. ಅದು ಹೋಯ್ತು, ಅಷ್ಟು ಒಳಗೆ ಹೋಯ್ತೆ ಸಂಕ ಅಂತಾರ. ಅದು ಬ್ರೆಡ್ ಆದ್ರೆ ಮುಂದೆ ಹಾಕಿದ್ರೆ ತಿಂತದ್ ಬಂದು. ಮನೆ ಬಾಕಿ ನಾಯಿ ಮರಿ ಹಾಕಿದೆ. ಇವ್ರ ದಿನ ಅದಕ್ಕೆ ಚಪಾತಿ ಪಿಪತಿ ಹಾಕಿ ಇಲ್ಲೇ ರೂಢಿ ಹಾಕಿಬಿಟ್ಟಾರ. ಆಯ್ತು, ಅದು ಇಲ್ಲೇ ಮರಿ ಹಾಕಿಬಿಟ್ಟಾರ.
ನಮಗಿನ ಫಸ್ಟ್ ಮೊದಲು ಹಾಕ್ಯಾರ ಭಾಳ ನಾಯಿ ಮರಿ ಬರ್ತಾವ. ಈಗ ಕಮ್ಮ ಆಗ್ಯಾವ, ಬಟ್ ಈ ಮರಿ ಹಾಕಿ ಮಾತು ಜಾಸ್ತಿ ಆಗ್ತದೆ. ಕರೆಕ್ಟ್ ಆಯ್ತಲ್ಲ, ಇಲ್ಲೇ ಮರಿ ಹಾಕಿದ್ದು. ಏ ರೀ ಅನ್ಬೇಡ ಅವ್ವ ದಸವಂತಿ. ಏನ್ ನೋಡ್ದಿ? ಹ್ಮ್ ಚಂದಿತ್ತು ಒಯ್ಯಮ್ಮ ಊರಿಗೆ. ಹ್ಮ್ ನೋಡ್ರಿ ಇವ್ರು ಒಂದ್ ಬಿಡನ ಒಂದ್ ಹಿಡ್ಕೊಂಡ್ ಬರ್ತಾರೆ. ನಮ್ ಸಿಟಿ ಬಂದ್ ಹಳಕತ್ತಾಳಲ್ಲಿ ನಾಯಿ ಹಿಡ್ದೀವಿ, ಆಗಲೇ ಒಟ್ಟ ಆಗಲೇ ನಾಯಿಗೆ ಯಾಕೆ ಹಿಡ್ದಿರಿ ಇವತ್ತು? ಒಟ್ಟು ಉರಿಯಪ್ಪ ನಾಯಿ ನಾಯಿ ಹಿಡಿದ ಸಲ ನಮ್ ಸಿಟಿ ಅಷ್ಟೇ. ಹೇ ಬಿಂದು, ಏಯ್ ಹೆಂಗಿತ್ತು ನಾಯಿ ಮರಿ? ಒಂದು ಚಾಕ್ಲೇಟ್ ಕಲರ್ ಇತ್ತು, ನಿನ್ನಂಗಿ ಕಲರ್. ಅದು ಬ್ಲ್ಯಾಕ್ ಇತ್ತು. ಒಂದು ಬ್ಲ್ಯಾಕ್ ಒಂದು ವೈಟ್. ಹಾ ಹೆಂಗ್ ಚಂದಿತ್ತು? ಹಾ ಚಂದಿತ್ತು. ಅದು ಐದಿದು ಅಕ್ಕ. ತರಮನು ಅದಕ್ಕೆ ಏನ್ ಹಾಕ್ತಿದಿನ್ನ? ಅದು ವಡಪ ಹಾಕಿತ್ತು. ವಡಪಾವ್ ದಿನ ವಡಪಾವ್ ಹಾಕ್ತಿ? ಆ ನಾಯಿ ಮರಿಗೆ ಏನ್ ಹಾಕ್ತಿದ್ದೆ? ನಾಯಿ ಮರಿ ಸಾಕಮ್ಮ ಏನ್ ಹಾಕಮ್ಮ ಊಟಕ್ಕದಕ್ಕ? ಇಟ್ಟು ಅದಾವಲ್ಲ, ಏನ್ ಹಾಕಮ್ಮ ಊಟಕ್ಕೆ? ಏನ್ ಹಾಕಮ್ಮ ಸ್ವೀಟಿಗೆ ಸ್ಮೆಲ್ ಬಂದದ ಒಂದು ಸಾಂಗ್ ಮಾಡತೈತಿ. ಅದಕ್ಕೆ ಮೂಗಿ ಹಿಡಿದ್ರೆ ಕೈ ನನಗೆ ಬೇಕತ್ತೆ. ಮೂಗಿ ಹಿಡಿದ್ಬಿಟ್ಟು ನನ್ನ ಕೈ, ನನ್ನ ಕೈ ವಾಸನತ್ತು. ಕೈ ನಾಯಿ ಮರಿ ಕೈ ಹಿಡಿದ್ರೆ ವಾಸನತ್ತು. ತಗೋ ವಾಸನ ಡಿಪ್ರೆಷನ್ಗೆ ಹೋಗ್ಬೇಡ. ಆದ್ರೆ ಮುಟ್ಟೇನು ಮಾಡೋದು? ಮುಟ್ರಿ ಏನಾಗಲ್ಲ ಮುಟ್ರಿ. ಗೈಸ್ ಇವಾಗ ಸಂಜೆ ಸಂಜೆ ಹೇಳ್ತೇನೆ 10 ಗಂಟೆ ಆಗ್ಯದ ಟೈಮ. ಇವ್ರ ಜೋಡಿ ಕೂಡಿ ಚಂತನ ಅರೋಮರ ಇಲ್ಲ. ಇವಾಗ ಚಿಕನ್ ಮಾಡಕತ್ತಾರ. ಲೇಟ್ ಆಗಲ್ಲ, ಅದು ಸ್ವಲ್ಪ ಲೇಟ್ ಆಗಿಲ್ಲ, ಜಲ್ದಿನೇ ಮಾಡತ್ತಾರ. ಸ್ವಲ್ಪ ಯಾಕೋ 6 ಗಂಟೆ 7 ಗಂಟೆ ಚಿಕನ್ ಮಾಡಿಕೊಟ್ರೆ ನಾವು ಹೊಡ್ತು ಹೋಗಿಲ್ಲ. 10 ಗಂಟೆ ಆಗ್ಯದ ಇವಾಗ ಚಿಕನ್ ಕೊಯ್ಯತ್ತಾರ. ನಮ್ಮ ಮದರ್ ಇಂಡಿಯಾ, ನಮ್ಮ ಚಿಕ್ಕ ಮದರ್ ಇಂಡಿಯಾ ಕೂತ್ಕೆ ನಗಲಾಕತ್ತಾರ. ನಗದ್ಬಿಟ್ಟು ಏನೋ ಮಾಡೋದ, ನಗದ್ಬಿಟ್ಟಂತ ಏನೋ ಮಾಡೋದ. ಕುಂತೀವಿ. ಇವಾಗ ಚಿಕನ್ ಮಾಡ್ತಾರೆ, ಚಪಾತಿ ಮಾಡ್ಯಾರ, ಬಿಸಿ ಬಿಸಿ ಚಪಾತಿ. ನಮ್ಮದು ನಮ್ಮ ಚಿಕ್ಕಪ್ಪಂದು ಹೊಟ್ಟೆ ಅಷ್ಟೇ ಊಟ. ಇವರು ಎಲ್ಲರೂ ಊಟ ಮಾಡ್ರಿ, ಅವರೆಲ್ಲ ವೆಜ್ ಊಟ ಮಾಡ್ತಾರೆ ಇವರು. ಸೊ ನಾವು ನಾನ್ ವೆಜ್ ಮನುಷ್ಯರು. ಶಿಸ್ತಾಗಿ ನಾನ್ ವೆಜ್ ಉಣ್ಬೇಕಂತ ಚಿಕನ್ ತರಿಸ್ಕೊಂಡು ಮಾಡ್ಕೊಳಕತ್ತೀವಿ. ಮಾಡಿಕೊಡ್ತಾರೆ ಈಗ ಶಿಸ್ತಾಗಿ ತಿನ್ನುವ. ಏಕ್ ನಂಬರ್ ನಾವು ಊಟ ಮಾಡ್ಬೇಕ. ಲೆಟ್ಸ್ ಗೋ. ಊಟ ಏನು ಚಿಕನ್ ಏನೇನು ಮಾಡತ್ತೆ? ಚಿಕನ್ 65, ಚಿಕನ್ ಲಾಲಿಪಾಪ್, ಗ್ರೇವಿ ಒಳಗೆ ಮಾಡ್ತಾರೆ. ಚಿಕನ್ ಟಿಕ್ಕಾ ಮಸಾಲ ಏನು ಮಾಡತ್ತಿಲ್ಲ, ಬರೀ ಸುಕ್ಕ ಮಾಡ್ತಾರ. ಚಿಕನ್ ಸುಕ್ಕಾರ ಸಾಂಬಾರು ಮಾಡಬಹುದು. ದಂಡ್ರು ನೋಡ್ತೀವಿ ಮಾಡ್ತಾರೆ. ಚಪಾತಿ ಮಾಡಿದ್ರೆ ಶಿಸ್ತಾಗಿ ಊಟ ಮಾಡೋದು. ಏಕ್ ನಂಬರ್. ನಮ್ಗೆ ಊಟ ಮಾಡಿಬಿಟ್ಟು ಸಿಕ್ಕಂತೆ ನಿಮಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ. ಸರಿ. Oh